ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ವಿಧಾನಸೌಧ ವಾಕಿಂಗ್ ಟೂರ್ ಏನಪ್ಪಾ ಇದು? ವಿಧಾನಸೌಧ ವಾಕಿಂಗ್ ಟೂರ್ ಸಾರ್ವಜನಿಕರಿಗೋಸ್ಕರ ವಿಧಾನಸೌಧಕ್ಕೆ ಪ್ರವೇಶವನ್ನ ಕಲ್ಪಿಸಿರುವಂತದ್ದು. ಯಾಕಂದ್ರೆ ಸುಮಾರು ಜನ ಅನ್ಕೊಂತಿರ್ತಾರೆ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು, ವಿಧಾನಸೌಧ ಒಳಗಡೆ ಹೇಗಿರುತ್ತೆ ಕೊಠಡಿಗಳೆಲ್ಲ, ಆಮೇಲೆ CM ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಇಡೀ ರಾಜ್ಯ ಸರ್ಕಾರವೇ ಇಲ್ಲಿರುತ್ತೆ. ಹಾಗಾಗಿ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಅದ್ರ ಜೊತೆಗೆ ಅಧಿವೇಶನ ಕೂಡ ನಡೆಯುವಾಗ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಆ ಒಂದು ಕೌನ್ಸಿಲ್ ಹಾಲು, ಅಸೆಂಬ್ಲಿ ಹಾಲು ಹೇಗಿರುತ್ತೆ ಅಂತೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಹೀಗಾಗಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ವಿಧಾನಸೌಧ ವಾಕಿಂಗ್ ಟೂರ್ ಅನ್ನ ರಾಜ್ಯ ಸರ್ಕಾರ ಆಯೋಜನೆ ಮಾಡಿದೆ. ಜೊತೆಗೆ ಗೈಡ್ ಕೂಡ ಇದ್ದಾರೆ ಇದರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಜೊತೆಗೆ ಗೈಡ್ ಅನ್ನು ಕೂಡ ನಾನು ಮಾತಾಡ್ತೀನಿ, ಬನ್ನಿ. ವಿಧಾನಸೌಧದ ಗೈಡ್ ಟೂರ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಸದೀಯ ಮಾರ್ಗದರ್ಶಿ ಹಾಗೂ ವಿಧಾನಸೌಧದ ಗೈಡ್ ಜ್ಞಾನಶೇಖರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸು. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸರ್, ಇವಾಗ ತುಂಬ ಕ್ಯೂರಿಯಾಸಿಟಿ ಇತ್ತು ಜನಗಳಿಗೆ, ವಿಧಾನಸೌಧನ ನೋಡಬೇಕು, ವಿಧಾನಸೌಧ ಒಳಗಡೆ ಹೇಗಿರುತ್ತೆ ಅಂತೆಲ್ಲ. ಬಟ್ ಈಗ ಸರ್ಕಾರ ಈ ಒಂದು ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಗೈಡ್ ಆಗಿದ್ದೀರಾ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಬಹಳ ಪ್ರಮುಖವಾಗಿ ಇದು ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಅವರ ನೇತೃತ್ವದಲ್ಲಿ ಕೆಂಗಲ್ಲರ 70 ವರ್ಷದ ಕನಸು. ಇದು ಜನರ ಪ್ಯಾಲೇಸ್, ಪೀಪಲ್ಸ್ ಪ್ಯಾಲೇಸ್ ಅಂತ ಹೇಳ್ತೀವಿ. ಕೆಂಗಲ್ಲರ ಆಶೆ ಏನಿತ್ತು ಅಂತಂದರೆ ಜನರು ಕೂಡ ಈ ಒಂದು ಪ್ಯಾಲೇಸಿಗೆ ಬರಬೇಕು ಅನ್ನೋ ಒಂದು ಆಶೆ ಇತ್ತು. ಅದು ಕಾರಣಾಂತರಗಳಿಂದ ನಾವು ನಮ್ಮ ಭಾರತದಲ್ಲಿರೋದು ಹಲವಾರು ಕಾರಣಗಳಿರ್ತವೆ, ಆಗಲಿಲ್ಲ. ಆದರೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಈ ಸಲ ಮಾನ್ಯ ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ HK ಪಾಟೀಲ್ ಇರ್ಬೋದು, ನಮ್ಮ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಸಾಹೇಬ್ರು ಇರ್ಬೋದು, ಅಥವಾ UT ಖಾದರ್, ಭಾಳ ನಾವು ತರುಣರು. ಹೀಗಾಗಿ ಈ ವಿಧಾನಸೌಧವನ್ನು ಜನರಿಗೆ ಹತ್ತಿರ ಮಾಡಬೇಕು ಅನ್ನೋ ಒಂದು ಕನಸಿಂದ ಈ ಒಂದು ವಿಧಾನಸೌಧ ವಾಕಿಂಗ್ ಟೂರ್ ಅಂತ ಮಾಡಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ 9 ಸ್ಥಳಗಳಿದ್ದಾವೆ. ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥದ್ದು ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ತೊಗೊಂಡಿದ್ದಾರೆ. ಬಹುಶಃ ರಾಜೇಂದ್ರ ಸರ್ ಕಮಿಷನರ್ ಇರ್ಬೋದು, ಅಥವಾ ಸ್ವಲ್ಮಾ ಮೇಡಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಅವರ ನೇತೃತ್ವದಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇತ್ತೀಚೆಗೆ ತಾನೇ ಕೊನೆ ವಾರ, ಲಾಸ್ಟ್ ವೀಕ್ ಜೂನ್ 1 ಈ ಒಂದು ಕಾರ್ಯಕ್ರಮ ಶುರು ಆಗಿದೆ. ಬಟ್ ಈ ಕಾರ್ಯಕ್ರಮ ನೀವು ಹೇಳದಂಗೆ ಕುತೂಹಲ ಏನು, ಜನರು ಏನು ನೋಡ್ಬೋದು, ಏನು ಅಪೇಕ್ಷೆ ಪಡ್ಬೋದು ಅನ್ನೋತಕ್ಕಂಥದ್ದಾದರೆ, ವಿಧಾನಸೌಧ ಇಡೀ ಭಾರತಕ್ಕೆ ತನ್ನದೇ ಆದ ಒಂದು ಐಡೆಂಟಿಟಿ ಇದೆ. ಇಡೀ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಆದಮೇಲೆ ಫಸ್ಟ್ ನಮ್ಮ ಭಾರತದ ಶೈಲಿಯಲ್ಲಿ ಕಟ್ಟಿರತಕ್ಕಂಥ ಈ ಒಂದು ಕಟ್ಟಡ ವಿಧಾನಸೌಧ. ವಿಧಾನ ಅಂದರೆ ಹೊಸತನ, ಸೌಧ ಅಂದರೆ ಕಟ್ಟಡ. ಕೆಂಗೆಲ್ ಹನುಮಂತಯ್ಯ ಅವರ ಇದು ಸೃಷ್ಟಿ, ಆ ವ್ಯಕ್ತಿತ್ವ. ಕೆಂಗೆಲ್ ಹನುಮಂತಯ್ಯ ಅಂದರೆ ವಿಧಾನಸೌಧ, ವಿಧಾನಸೌಧ ಅಂದರೆ ಕೆಂಗೆಲ್ ಹನುಮಂತಯ್ಯ. ಇದರಲ್ಲಿ ಬಹಳ ಮುಖ್ಯವಾಗಿ 9 ಸ್ಥಳಗಳಿದೆ. ಒಂದು ಫೌಂಡೇಶನ್ ಸ್ಟೋನ್, ಅಡಿಗಲ್ಲು. ಆವತ್ತು ದಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಪಂಡಿತ್ ನೆಹರು ಅವರು ಜುಲೈ 13ನೇ ತಾರೀಕು 1951 ಅಡಿಗಲ್ಲು ಹಾಕಿದ್ದಾರೆ. ಅಡಿಗಲ್ಲು ಹಾಕಿರೋ ಟೈಮಲ್ಲಿ KC ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಇದು ನಕ್ಷೆ ಏನಾಗಿತ್ತು ಅಂತಂದರೆ ಅಮೆರಿಕನ್ ಮಾಡಲಲ್ಲಿ ಇತ್ತು ನಕ್ಷೆ. ಫಸ್ಟು ಅಡಿಗಲ್ಲು ಹಾಕಿದಾಗ ಕೆಂಗೆಲ್ ಹನುಮಂತಯ್ಯ 1952 ಬಂದ ಮೇಲೆ ತನ್ನದೇ ಆದ ಮೈಸೂರು ಮೈಸೂರಿನ ಪ್ಯಾಲೇಸ್ ಬಹಳಷ್ಟು ಆಗಿರುತ್ತೆ. ಒಂದು ರಷ್ಯನ್ ಡೆಲಿಗೇಷನ್ ಬಂದಾಗ ಸರ್ ನಿಮ್ಮದೇ ಆದ ಸ್ವಂತ ಕಟ್ಟಡ ಇಲ್ವಾ ಅಂತ ಅಂದಿರುತ್ತೆ. ಆಮೇಲೆ ಆವಾಗಿನ ಶಾಸಕರು ಅಯ್ಯೋ ನಮ್ಮನ್ನು ಆ ಕಡೆಗೆ ಈ ಕಡೆ ತಳ್ಬೇಡ್ರಪ್ಪ, ಒಂದು ಕಡೆ ಶಾಶ್ವತವಾಗಿರತಕ್ಕಂಥ ಸ್ಥಳ ಬೇಕು ಅಂತ ಅಂದಿರ್ತಾರೆ. ಅವನಿಗೆ ಅದೊಂದು ಕನಸಿತ್ತು. ಇವೆಲ್ಲವೂ ಕೂಡ ಆಮೇಲೆ ಏಕೀಕರಣ ಆಗ್ತಾ ಇರ್ತದೆ. ನಮಗೊಂದು ಕಟ್ಟಡ ಇರೋದಿಲ್ಲ. ಏಕೀಕರಣ ಮೈಸೂರಿಂದ ಬೆಂಗಳೂರಿಗೆ ನಾವು ಕ್ಯಾಪಿಟಲ್ ಶಿಫ್ಟ್ ಆದಮೇಲೆ ಏಕೀಕರಣ ಆಗ್ತಾ ಇರ್ತದೆ. ಅದಕ್ಕೆ ಇವೆಲ್ಲ ಕಾರಣಗಳು ಆ ಕಾಲಕ್ಕೆ ಕೂಡು ಬಂದಾಗ ಇವರು BR ಮಾಣಿಕ್ಯಂ ಅಂತ ಇಂಜಿನಿಯರ್, ಅವ್ರನ್ನ ಕರೆಸಿ ಈ ಒಂದು ದಿವ್ಯವಾಗಿರತಕ್ಕಂಥ ವಿಧಾನಸೌಧದ ನಕ್ಷೆಯನ್ನು ಮಾಡಿದರು. ಸರ್, ಇವಾಗ ವಿಧಾನಸೌಧದೊಳಗಡೆ ಏನೇನು ಪ್ಲೇಸ್ನ ತೋರಿಸ್ತಾರೆ ಸರ್? ಬಹಳ ಪ್ರಮುಖವಾಗಿ 9 ಸ್ಥಳಗಳು. ಒಂದು ಅಡಿಗಲ್ಲು, ಫೌಂಡೇಶನ್ ಸ್ಟೋನ್. ಎರಡನೇದು ಸ್ಯಾಂಡಲ್ವುಡ್ ಮಾಡೆಲ್, ಅಂದರೆ ನಮ್ಮ ವಿಧಾನಸೌಧದ ಓವರ್ ವ್ಯೂ, ಅಂದರೆ ಬರ್ಡ್ ವ್ಯೂ, ಸ್ಯಾಂಡಲ್ವುಡ್ ಮಾಡೆಲ್ ಇದೆ, ಅದು ಸುರೇಶ್ ಅಂತ ಆರ್ಕಿಟೆಕ್ಟ್. ಮೂರನೇದು ಬ್ಯಾಂಕ್ವೆಟ್ ಹಾಲು, ಅಂದರೆ ಭೋಜನ ಶಾಲೆ, ಬ್ಯಾಂಕ್ವೆಟ್ ಹಾಲ್ ಅಂತ ಕನ್ನಡದಲ್ಲಿ. 4ನೇದು ಸೆಂಟ್ರಲ್ ಹಾಲು. 5ನೇದು ಅಸೆಂಬ್ಲಿ ಹಾಲ್. ಅಸೆಂಬ್ಲಿ ಹಾಲ್ ಒಳಗಡೆ ವೀಕ್ಷಣೆಗಿದೆ. ಅದು ನಮ್ಮ ಸ್ಪೀಕರ್ ಅವರು ಹಿಂದೆ ಪುಸ್ತಕ ಮೇಳ ಇದ್ದಾಗ ಈ ಒಂದು ಕಟ್ಟಡವನ್ನು, ಅಸೆಂಬ್ಲಿಯನ್ನು ಕೂಡ ಎಲ್ಲ ಜನರು ಬಂದು ನೋಡ್ಕೊಂಡು ಹೋಗ್ಬೇಕು ಅಂದರೆ ಪೂರ್ತಿ ಅಸೆಂಬ್ಲಿ ಒಳಗಡೆನೆ ಬಿಟ್ಬಿಟ್ಟಿದ್ರು.
ಬಹುಶಃ ನೀವು ಕೂಡ ಅದಕ್ಕೆ ಸಾಕ್ಷಿ ಆಗಿದ್ರಿ. ಬಹಳ ಖುಷಿಪಟ್ಟರು. ಇಂಥ ಒಬ್ಬ ಸ್ಪೀಕರ್ ನಮಗೆ 24ನೇ ಸ್ಪೀಕರ್, ಯಂಗ್ ಸ್ಪೀಕರ್ ಈತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಆ ಭವ್ಯತೆ ಇಡೀ ಭಾರತದಲ್ಲಿ ಅಂಥ ಒಂದು ಅಸೆಂಬ್ಲಿ ಎಲ್ಲೂ ಇಲ್ಲ. ಪಿಲ್ಲರ್ಲೆಸ್ ಅದು, ಆ ಒಂದು ಭವ್ಯತೆ, ಆ ಒಂದು ಡೆಕೋರೇಷನ್ನು, ಆಮೇಲೆ ಆ ರೀತಿ. ಆಮೇಲೆ ಕೌನ್ಸಿಲ್ ಆದಮೇಲೆ ಮೈಸೂರು ಬಾಗಿಲು ಆದಮೇಲೆ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚು, ಆಮೇಲೆ ಫ್ಲವರ್ ಗಾರ್ಡನ್. ಇಲ್ಲಿ ಬಂದು ನಾವು ಎಂಡ್ ಆಗ್ತೀವಿ. ಇಲ್ಲಿ ನಮ್ಮ ಗ್ರ್ಯಾಂಡ್ ದಿವ್ಯ ಸ್ಟೆಪ್ಪಲ್ಲಿ ಬಂದು ನಾವು ಎಂಡ್ ಆಗ್ತೀವಿ. ಓವರಾಲ್ 9 ಸ್ಟಾರ್ಟ್. ಇವಾಗ ಪಬ್ಲಿಕ್ ಬರಬೇಕು ಅಂತ ಅಂದರೆ ಹೇಗೆ ಬುಕ್ ಮಾಡ್ಕೋಬೇಕು? ಪಬ್ಲಿಕ್ ಅವ್ರು ಬರಬೇಕು ಅಂತಂದರೆ KSTC ಅವರೇ ಇಂಪ್ಲಿಮೆಂಟೇಷನ್ನು, ಅವ್ರ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಅವ್ರದ್ದು ಇದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಬೇಕು. ಸುಮಾರು 50 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಅದು 150 ಇತ್ತು. ಸಾಹೇಬ್ರು ಇನಿಷಿಯೇಟ್ ಆದಮೇಲೆ ಇಲ್ಲ ಈ ಹೊರೆ ಆಗುತ್ತೆ ಅಂಥೇಳಿ ಸ್ಪೀಕರ್ ಸಾಹೇಬರು 50 ರೂಪಾಯಿಗೆ ಮಾತ್ರ ಮಾಡಿದ್ದಾರೆ. ಓಕೆ, ಓನ್ಲಿ ವಿಧಾನಸೌಧನ ವಿಕಾಸಸೌಧ ಕೂಡ ಇದೆ? ಓನ್ಲಿ ವಿಧಾನಸೌಧ. ಆದರೆ ವಿಕಾಸಸೌಧ ಒಂದು ವ್ಯೂ ಇದೆ, ಮ್ಯೂರಲ್. ಇಡೀ ಭಾರತದಲ್ಲಿ ಒಂದು ದೊಡ್ಡ ಮ್ಯೂರಲ್, ಅಂದರೆ ನಮ್ಮ ಕರ್ನಾಟಕಕ್ಕೆ ಯಾವುದೆಲ್ಲ ಪ್ರಗತಿಪರವಾಗಿದೆ ಅಂತ ಒಂದು ದೊಡ್ಡ ಮ್ಯೂರಲ್ ಮಾಡಿದ್ದಾರೆ. ನಿಮಗೂ ಗೊತ್ತು, ವಾಲ್ ಮೇಲೆ. ಅದನ್ನು ಈ ವಿಧಾನಸೌಧದಿಂದ ನೋಡಿಸ್ತೀವಿ. ಅಂದರೆ ಪಾಸೇಜ್ ಆಗಿದಾಗ ಅದು ಒಂದು ವೀಕ್ಷಣೆ ಐಟಮು. ಟೈಮಿಂಗ್ಸ್ ಏನು ಸರ್? ಸರ್ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಬ್ಯಾಚ್ ಇದೆ, 4 ಬ್ಯಾಚ್ ಇರ್ತದೆ. ಆಮೇಲೆ ಮಧ್ಯಾಹ್ನ 2 ಬ್ಯಾಚ್ ಇರ್ತದೆ. ಒಟ್ಟಿನಲ್ಲಿ ಯಾವ ಥರ ಬುಕ್ಕಿಂಗ್ ಇರ್ತದೆ ಗೈಡ್ ಅವೈಲಬಿಲಿಟಿ ಮೇಲೆ 9 ಗಂಟೆಗೆ ಶುರುವಾಗುತ್ತೆ. ಎಷ್ಟು ಟೈಮ್ ಆಗುತ್ತೆ ಈ ವಿಧಾನಸೌಧವನ್ನು? ಇಷ್ಟು ಸುಮಾರು 90 ನಿಮಿಷ, 1.5 ಗಂಟೆ ಕಾಲ ಆಗುತ್ತೆ ನಿಧಾನವಾಗಿ ಹೋಗಿ ಸುತ್ತಕೊಂಡು ಮಾತಾಡ್ಕೊಂಡು ಬರಲಿಕ್ಕೆ. ಈಗಾಗಲೇ ನಾನು 2 ಬ್ಯಾಚ್ ಮಾಡಿದೆ. ಅಲ್ಲ, ಬೇರೆ ಬೇರೆ ಕಡೆ ಬಾಂಬೆಯಿಂದ ಬಂದಿದ್ದರು, ಗೋವಾದಿಂದ ಬಂದಿದ್ದರು, ಆಂಧ್ರದಿಂದ ಬಂದಿದ್ದರು. ಪ್ರತ್ಯೇಕವಾಗಿ ಇದಕ್ಕೆ ಬಂದು ಅವ್ರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಬಹುಶಃ ಏನೋ ಒಂದು ಆಸೆ ಅವ್ರಿಗೆ ವಿಧಾನಸೌಧ ಬಂದು ನೋಡಬೇಕು ಅಂತ ಹೇಳಿ. ನೀವು ವಿಧಾನಸೌಧದ ಗೈಡು, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ಈ ವಿಚಾರದಲ್ಲಿ? ಇದು ಕೆಂಗಲರ ಕನಸು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೆಂಗಲರ ನನಸು ಅದು, ಅದಕ್ಕೆ ಇನ್ನೇನು ಬೇಕು ನನಗೆ. ಸುಮಾರು 25 ವರ್ಷ ಆಯಿತು. ಇದೇ 2000ದಲ್ಲಿ ನಾನು ಈ ಥರ ಕಾರ್ಯಕ್ರಮಗಳು ಶುರು ಮಾಡ್ಕೊಂಡಿದ್ದೆ, ಮಕ್ಕಳಿಗೆ ಮಾಡ್ತಾಯಿದ್ದೆ. ಎಲ್ಲ ನನ್ನ ಟೀಕೆ ಟಿಪ್ಪಣಿಗಳು ಮಾಡ್ತಾಯಿದ್ರು. ಏನಪ್ಪ ಹುಡುಗರನ್ನೆಲ್ಲ ಕರ್ಕೊಂಬರ್ತೀಯ, ಪೊಲೀಸ್ನವ್ರು ಭಾಳಷ್ಟು ರೆಸ್ಟ್ರಿಕ್ಷನ್ ಇದ್ದರು. ಇದು ನಿರಂತರವಾಗಿ CM ರಾಮಚಂದ್ರ ನನಗೆ ಬ್ಯಾಕಪ್ ಇದ್ದಿದ್ದು. ಆಮೇಲೆ 2008ರಲ್ಲಿ ನಾನು ಸ್ಪೀಕರ್ ಆಫೀಸಲ್ಲಿ ಅಲ್ಲಿ ನಾನು ಸೇರಿಕೊಂಡೆ. ಇದೇ KG ಬೋಪಯ್ಯ ಅವರು ನನಗೆ ಅವಕಾಶ ಮಾಡಿಕೊಟ್ರು, ನಮ್ಮ ಸೆಕ್ರೆಟರಿ ಮೇಡಮು ನನಗೆ ಅವಕಾಶ ಮಾಡಿಕೊಟ್ರು. ಹೀಗಾಗಿ ಇದ್ರ ಮೇಲೆ ಕಷ್ಟ ಸುಖ ಇದ್ದರೂ ಕೂಡ ಇದನ್ನೇ, ಅಂದರೆ ಈ ಒಂದು ಬಿಲ್ಡಿಂಗ್ ನಮಗೆ ಎಲ್ಲ ಒಂದು ಅದರದ್ದು ವಿಶೇಷತೆಗಳೇ ನಮಗೆ ಅಟ್ರಾಕ್ಷನ್ ಆಗಿ ಇವತ್ತು ಕೂಡ ಅಥಾರಿಟಿಯಾಗಿ ನಾವು ಹೇಳಬಲ್ಲದು. ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಪರ್ಟಿಕ್ಯುಲರ್ ಆಗಿ ರಿಸರ್ಚ್ ಮಾಡಿ. ಸರ್, ಇವಾಗ ನಾನೇ ವಿಧಾನಸೌಧ ನೋಡೋದಕ್ಕೆ ಬಂದಿದ್ದೀನಿ, ನಾನೇ ಟೂರಿಸ್ಟು. ಸೊ ನೀವು ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಒಂದಷ್ಟು ವಿಚಾರಗಳನ್ನು. ನಮಸ್ಕಾರ, ನಿಮ್ಮನ್ನು ವೆಲ್ಕಮ್ ಮಾಡ್ಕೊತೀನಿ. ಬನ್ನಿ, ನಾವು ಫಸ್ಟು ಒಂದು 3 ಸ್ಥಳಗಳಿದ್ದಾವೆ ಈಗ ನಿಮ್ಗೆ ತೋರಿಸೋತಕ್ಕಂಥದ್ದು. ಮೊದಲಿಗೆ ದಿವ್ಯಗೆ ಮೆಟ್ಲು ನೋಡಿಸ್ಬಿಡ್ತೀನಿ, ಗ್ರ್ಯಾಂಡ್ ಸ್ಟೇರ್ಸ್. ಅದಾದಮೇಲೆ ಅಡಿಗಲ್ಲಿಗೆ ಹೋಗೋಣ. ಬನ್ನಿ ಪ್ಲೀಸ್, ಬನ್ನಿ.